ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಏಕೆ ಬರಬಾರದೆ? ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಅದಕ್ಕಾಗಿ ಹೀಗೆ ಕುಳಿತರೆ ಹೇಗೆ ಎಂದಳು. ಸಾಕು ನಿಲ್ಲಿಸು ನಿನ್ನ ವೇದಾಂತವನ್ನು. ಬುದ್ಧ ದೇವನ ಅವತಾರವೆಂದು ನನಗೂ ತಿಳಿದಿದೆ ಮಹಾತಾಯಿ ಎಂದನು ಅಣಕವಾಗಿ. ಇರ್ಬೋದೇನೋ ಎಂದಳು ಮಧು ಮೆಲ್ಲನೆ. ಇದಕ್ಕೇನೂ ಕೊರತೆ ಇಲ್ಲ. ನಿನಗೆ ನನ್ನ ತಾಯಿಯನ್ನು ಕಂಡರೆ ಆಗುತ್ತಿರಲಿಲ್ಲ. ಆದಷ್ಟು ಬೇಗ ಅವಳು ಸಾಯಲಿ ಎಂದು ಬೇಡುತ್ತಿದ್ದೆ ಅಲ್ವಾ? ನಿನ್ನ ಇಷ್ಟ ನೆರವೇರಿತು ಅಲ್ವಾ ಮಧು? ಮಧುಗೆ ಅವನ ಆಕ್ಷೇಪಣೆ ಅರ್ಥವಾಗಲಿಲ್ಲ. ಏನೂ ಅರಿಯದ ತನ್ನ ಮೇಲೆ ತಪ್ಪು ಹೊರಿಸುವುದನ್ನು ನೋಡಿ ಅವಳಿಗೆ ಕುರಿಮರಿ ಮತ್ತು ತೋಳನ ಕತೆ ನೆನಪಾಯಿತು. ಅತ್ತೆ ಸತ್ತರೆ ನಾನೇನು ಮಾಡಲಿ ಎಂದಳು ಮೆಲ್ಲನೆ. ಮುಚ್ಚು ಬಾಯಿ, ಇಷ್ಟಕ್ಕೆಲ್ಲ ನೀನೇ ಕಾರಣಳು. ನಾನೇ ಆಶ್ಚರ್ಯದಿಂದ ಕೇಳಿದಳು ಮಧು. ಹೌದು, ನನಗೊಬ್ಬನಿಗಾಗಿ ದುಡಿದು ಸವಿಯುತ್ತಿದ್ದಳು. ಈ ಮನೆಯಲ್ಲಿ ಅಕ್ಕಿ ಜಾಸ್ತಿ ಇದೆ ಎಂದು ನೀನೊಬ್ಬಳು ಬಂದು ಸೇರಿದೆ. ಇಬ್ಬರಿಗೂ ಸೇರಿ ದುಡಿದು ಅವಳ ಜೀವ ಬೇಗ ಸವೆದು ಹೋಯಿತು. ನೀನು ರಾಕ್ಷಸಿ, ಖಂಡಿತ ಹೆಂಗಸಲ್ಲ ಎಂದನು. ಸಾಕು ನಿಲ್ಲಿಸಿ. ನಿಮ್ಮನ್ನು ನೋಡಿ ಕನಿಕರವಾಯಿತು. ಎರಡು ಸಮಾಧಾನದ ಮಾತು ಹೇಳಿ ಹೋಗೋಣ ಎಂದು ಬಂದೆ ಎಂದಳು. ನಿನ್ನ ಸಮಾಧಾನ ನನಗೇನೂ ಬೇಕಾಗಿಲ್ಲ ತಾಯಿ. ಅದು ತನ್ನವಳಿಗೆ ಇರಬೇಕಾದ ಅಕ್ಕರೆ. ನಿನಗೇನು? ನನ್ನ ಜೀವನವನ್ನು ಹಾಳು ಮಾಡಿದ್ದೀಯಾ? ಇನ್ನೇಕೆ ಕಾಡುವೆ? ಅವನ ಒಂದೊಂದು ಮಾತು ಅವಳ ಹೃದಯವನ್ನು ಹಿಂಡಿತು. ಅದಕ್ಕೆ ನಾನೇನು ಮಾಡಲಿ ಎಂದಳು ಮೆಲ್ಲನೆ. ನೀನೇನು ಮಾಡಬೇಡ, ದಯವಿಟ್ಟು ಇಲ್ಲಿಂದ ಹೋದರೆ ಸಾಕು. ಅವನು ತನ್ನ ಎರಡೂ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡನು. ಮಧು ಕನಿಕರದಿಂದ ಅವನನ್ನು ನೋಡಿದಳು. ಕೆದರಿದ ಕ್ರಾಫು ಶೋಕವನ್ನು ತೋರಲಾರದೆ ಮುಖವನ್ನು ಮುಚ್ಚಿ ಅವನು ಕುಳಿತಿದ್ದ ರೀತಿ ಅವಳಿಗೆ ವೇದನೆ ಆಯಿತು. ಹೋಗುತ್ತೇನೆ, ಆದರೆ ನೀವು ಈ ರೀತಿ. ಅವನು ತಟ್ಟನೆ ಅವಳ ಮಾತನ್ನು ತಡೆದು, ಮಧು ಹೋಗಿ ಎಂದರೆ ಹೋಗಬೇಕು. ಸುಮ್ಮನೆ ತನ್ನನ್ನೇಕೆ ಕಾಡುವೆ? ಇನ್ನು ಈ ಪ್ರಪಂಚದಲ್ಲಿ ನನ್ನವರು ಎಂದು ಯಾರೂ ಇಲ್ಲ. ನಾನು ಏಕಾಂಗಿ. ಸಮಾಜದ ದೃಷ್ಟಿಯಲ್ಲಿ ನೀನು ನನ್ನ ಸಹಧರ್ಮಿಣಿ. ಆದರೆ ನನ್ನ ಸುಖ ದುಃಖದಲ್ಲಿ ಪಾಲುಗಾರಳಾಗಿ ಇಲ್ಲಿರುವೆ. ಆದರೆ ನೀನು ಒಮ್ಮೆ ಯೋಚಿಸಿ ನೋಡು. ಎಂದಾದರೂ ನನ್ನ ಬಗ್ಗೆ ನಿನಗೆ ಅನುತಾಪ ಮೂಡಿದೆಯಾ? ನನ್ನ ಜೀವನ, ನನ್ನ ಯೌವನ ಹೀಗೆ ಬರುಡಾಗಿ ಕಳೆಯಬೇಕೆ? ನಿನ್ನಂತೆ ನಾನೇನು ಜಡವೇ? ನೀನೇ ಹೇಳು ಎಂದನು. ಮಧು ತಪ್ಪಿತಸ್ಥಳಂತೆ ತಲೆ ತಗ್ಗಿಸಿ ನುಡಿದಳು. ಅದಕ್ಕೆ ನಾನೇನು ಮಾಡಲಿ? ನಿಮ್ಮ ದುಃಖದ ಸ್ಥಿತಿ ನನಗೆ ಅರಿವಾಗುತ್ತದೆ. ಆದರೆ ನನಗೆ ಈ ಪ್ರಪಂಚದಲ್ಲಿ ಎಲ್ಲರೂ ನಡೆಸುವ ಜೀವನ ಬೇಕಿಲ್ಲ. ನನಗೆ ಅಸಹ್ಯವಾಗುತ್ತದೆ. ನನಗೆ ಬೇಕು ಎನಿಸುವುದೇ ಇಲ್ಲ. ನೀವೇ ಹೇಳಿ, ಬಯಕೆ ಆಗದೆ ನಿಮ್ಮ ಬಳಿ ಹೇಗೆ ಬರಲಿ? ನಾನು ಕೇವಲ ನಮ್ಮ ತಂದೆ ತಾಯಿಯರ ಗೌರವವನ್ನು ಕಾಪಾಡಲು ನಿಮ್ಮನ್ನು ಮದುವೆಯಾದದ್ದು. ಹೌದು, ನನ್ನನ್ನು ಮದುವೆಯಾದೆ ಅಲ್ಲವೇ? ಅವಳ ಮಾತನ್ನು ಮುಗಿಸಿ ಬರುಡಾಗಿ ನಕ್ಕನು ಚಂದ್ರಶೇಖರ. ನಂತರ ಮನೆತನದ ಗೌರವವನ್ನು ಉಳಿಸುವ ಯೋಚನೆ ಮಾಡಿದವಳು ನನ್ನ ಬಗ್ಗೆ ಯಾಕೆ ಯೋಚಿಸುತ್ತಿಲ್ಲ? ಕೇವಲ ಒಂದು ದಿನದ ಗೌರವವನ್ನು ಉಳಿಸಲು ನನ್ನ ಇಡೀ ಜೀವನದ ಸುಖವನ್ನು ಬಲಿ ತೆಗೆದುಕೊಂಡಿದ್ದೀಯಾ? ಭಾರತವನ್ನು ಉದ್ಧರಿಸಲು ಹೊರಟವಳ ಮನದಲ್ಲಿ ಇದ್ದದ್ದು ಏನು? ನಿನ್ನಿಂದ ಬೇರೆಯವರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಅದು ನಿನಗೆ ಸಂಬಂಧಿಸಿದ್ದಲ್ಲ. ಬೇರೆಯವರು ಅಂದರೆ ಅವರು ನಿನಗೆ ಸುಖವಾಗಿರಬೇಕು. ನಿನ್ನ ಸೇವೆಯಿಂದ ಮತ್ತೊಬ್ಬರ ಜೀವನ ಅರಳಬೇಕೆಂದಲ್ಲವೇ ನನ್ನನ್ನು ಮದುವೆಯಾದಾಗ ಆ ಭಾವನೆ ಎಲ್ಲಿ ಹೋಗಿತ್ತು ನಿನಗೆ? ನಿನ್ನಿಂದ ಸುಖವಾಗಿ ಇರಬೇಕಾದ ಬಾಳು ಈ ರೀತಿ ಬರುಡಾಗಬೇಕೆ? ಸಮಾಜ ಸುಖಕ್ಕಾಗಿ ನಿನ್ನನ್ನು ತ್ಯಾಗ ಮಾಡಲು ಹೊರಟವಳು ನೀನು. ನಿನ್ನ ಕೈ ಹಿಡಿದ ನನಗಾಗಿ ಮಾಡಿದ್ದಾದರೂ ಏನು ನೀನು? ಇದೇ ಏನು ನಿನ್ನ ಸಮಾಜ ಸೇವೆ ಎಂದನು. ಗಮನದಿಂದ ಅವನ ಮಾತನ್ನು ಕೇಳುತ್ತಿದ್ದ ಮಧು ತಲೆ ಎತ್ತಿ ನೋಡಿದಳು. ವೇದನೆಯಿಂದ ಕೂಡಿದ್ದ ಅವನ ಕಂದು ಬಣ್ಣದ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು. ಅವನ ಜೀವನದಲ್ಲಿ ಹೂವಾಗಿ ಅರಳಬೇಕಾದ ತಾನು ಅವನ ಪಾಲಿಗೆ ಮುಳ್ಳಾಗಿರುವುದನ್ನು ನೆನೆದು ಅವಳಿಗೆ ದುಃಖ ಉಕ್ಕಿ ಬಂದಿತು. ತಟ್ಟನೆ ಆವೇಶಗೊಂಡವಳಂತೆ ಹೇಳಿದಳು. ನೀವು ಹೇಳೋದೆಲ್ಲ ಸರಿ, ಆದರೆ ನೀವು ಹೇಳೋ ಆ ಜೀವನಕ್ಕೆ ನನ್ನ ಮನ ಒಪ್ಪುತ್ತಿಲ್ಲ. ಹಾಗಿದ್ದ ಮೇಲೆ ನಾನೇನು ಮಾಡಲಿ? ಇದು ನನ್ನ ತಪ್ಪ ಎಂದಳು. ಅಂದು ಕೋಪದಲ್ಲಿ ನೀವು ನನ್ನ ಪತಿ ಅಲ್ಲ ಎಂದೆ, ಆದರೆ ಅದನ್ನು ಮನಸ್ಸಾರೆ ಹೇಗೆ ಒಪ್ಪಲಿ?
ಅಂದು ನೀವು ಅಗ್ನಿ ಸಾಕ್ಷಿಯಾಗಿ ಕಟ್ಟಿದ ತಾಳಿಯನ್ನು ಹೇಗೆ ಮರೆಯಲಿ? ಅದನ್ನು ಯಾವ ಸಮಾಜವೂ ಒಪ್ಪಲಾರದು. ನನಗೆ ಅದು ಸಮ್ಮತವೋ ಅಸಮ್ಮತವೋ, ನಾನು ನಿಮ್ಮವಳು. ಸಾರ್ವಜನಿಕರ ಸಮ್ಮುಖದಲ್ಲಿ ಹಕ್ಕನ್ನು ಪಡೆದಿರುವಿರಿ. ನನ್ನ ಮೇಲೆ ಸಂಪೂರ್ಣ ಹಕ್ಕು ನಿಮಗಿದೆ. ನನಗಾಗಿ ಜೀವನ ಹಾಳಾಗುವುದು ಬೇಡ. ನಾನು ಅಂತಹ ಸ್ವಾರ್ಥಿಯೂ ಅಲ್ಲ. ನನಗೆ ಬೇಕೋ ಬೇಡವೋ ನೀವು ನನ್ನನ್ನು ಪಡೆಯಬಹುದು, ನಾನು ತಡೆಯುವುದಿಲ್ಲ ಎಂದಳು. ಈ ಕ್ಷಣದಿಂದ ನಾನು ನಿಮ್ಮವಳು. ನಿಮ್ಮಿಷ್ಟದಂತೆ ನಡೆಸಿಕೊಳ್ಳಿ. ನಿಮಗೆ ಬೇಕಾದದ್ದನ್ನು ಪಡೆದುಕೊಳ್ಳಿ. ನಾನು ನಿಮ್ಮ ಗುಲಾಮಳು. ಈ ದೇಹ ನಿಮ್ಮದು. ಇನ್ನು ಮುಂದೆ ನಿಮ್ಮ ಇಷ್ಟ. ಮಧು ಉದ್ವೇಗವನ್ನು ತಾಳಲಾರದೆ ತುಟಿ ಕಚ್ಚಿ ಕಣ್ಣು ಮುಚ್ಚಿ ಗೋಡೆಗೆ ಒರಗಿ ಕುಳಿತಳು. ಅವಳು ಮತ್ತೆ ಕಣ್ಣು ತೆರೆದಾಗ ಚಂದ್ರಶೇಖರ ಅಲ್ಲಿರಲಿಲ್ಲ. ಮಧು ದುಃಖದಿಂದ ಮುಖವನ್ನು ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಅವಳ ಮನ, ಇದು ಸಾಧ್ಯವಿಲ್ಲ. ನಾನು ಯಾರಿಗೂ ತಗ್ಗಿ ನಡೆಯಲಾರೆ. ನನ್ನನ್ನು ಯಾರಿಗೂ ಸಹ ನಾನು ಒಪ್ಪಿಸಲಾರೆ ಎಂದು ಚೀರುತ್ತಿತ್ತು. ಕಾಲಚಕ್ರ ಯಾವ ತಡೆಯೂ ಇಲ್ಲದೆ ಉರುಳುತ್ತಿತ್ತು. ಮಧುವಿಗೆ ಮನೆ ಕೆಲಸ ಯಾವುದು ಬರುತ್ತಿರಲಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಅವಳಿಗೆ ಮನೆ ಕೆಲಸ ತುಂಬ ಕಷ್ಟವೆನಿಸುತ್ತಿತ್ತು. ಮನೆಯ ಹೊರೆ ಏರುವುದು ತುಂಬ ಶ್ರಮವೆನಿಸುತ್ತಿತ್ತು. ಒಂದು ಲೋಟವನ್ನು ಸಹ ತೊಳೆದು ಅರಿಯದ ಅವಳಿಗೆ ಕಾಫಿ ಮಾಡಲು ಸಹ ಬರುತ್ತಿರಲಿಲ್ಲ. ಚಂದ್ರಶೇಖರ ಅವಳಿಗೆ ಕಾಫಿ, ಅಡುಗೆ ತಯಾರಿಸುವುದನ್ನು ಕಲಿಸತೊಡಗಿದನು. ಅವಳ ಸಮಾಜ ಸೇವೆಯನ್ನು ಕುರಿತು ಟೀಕಿಸುವುದಕ್ಕೂ ಸಹ, ಅವಳ ತವರನ್ನು ನಿಂದಿಸುವುದಕ್ಕೂ ಅವನಿಗೆ ಒಳ್ಳೆಯ ಸಂದರ್ಭ ಸಿಕ್ಕಿತ್ತು. ಅವನ ನಿಂದನೆಯನ್ನು, ಟೀಕೆಯನ್ನು ಸಹಿಸಿ ಅವನಿಂದ ಕೆಲಸವನ್ನು ಕಲಿಯುವ ವೇಳೆಗೆ ಅವಳಿಗೆ ಸಾಕು ಸಾಕೆನಿಸುತ್ತಿತ್ತು. ಒಮ್ಮೊಮ್ಮೆ ಅವನ ಒರಟು ಮಾತುಗಳನ್ನು ತಾಳಲಾರದೆ ಎಲ್ಲಿಯಾದರೂ ಓಡಿ ಹೋಗಬೇಕು ಎನಿಸುತ್ತಿತ್ತು. ಆದರೆ ಹೋಗುವುದು ಎಲ್ಲಿಗೆ? ತನ್ನನ್ನು ಬಲವಂತದಿಂದ ಈ ನರಕಕ್ಕೆ ತಳ್ಳಿದ ತವರಿಗೆ ತನ್ನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ ಎಂಬುದು ಅವಳ ಬಲವಾದ ನಂಬಿಕೆ. ಅಂಥವರ ಮನೆಯನ್ನು ಅವಳೆಂದೋ ಮರೆತಿದ್ದಳು. ಎಲ್ಲಿಯಾದರೂ ಕೆಲಸಕ್ಕೆ ಸೇರೋಣವೆಂದರೆ ತನ್ನ ಓದು ಪೂರ್ತಿಯಾಗದೆ ಯಾರು ಕೆಲಸ ಕೊಡುತ್ತಾರೆ? ಅದು ಚಂದ್ರಶೇಖರ ತಾನು ಎಲ್ಲಿದ್ದರೂ ಬಿಡದೆ ಎಳೆದುಕೊಂಡು ಬರುತ್ತಾನೆ ಎಂಬ ಸತ್ಯವನ್ನು ಅರಿತಿದ್ದಳು. ತಾನು ಅವನನ್ನು ತೊರೆದರೆ ಅವನೆಷ್ಟು ಒರಟಾಗಿ ತನ್ನನ್ನು ಎಳೆದುಕೊಂಡು ಬರಬಹುದು ಎಂಬ ಕಲ್ಪನೆ ಸಹ ಅವಳಿಗೆ ಭಯಂಕರವಾಗಿತ್ತು. ಅವಳಿಗೆ ಆತ್ಮಹತ್ಯೆಯ ಯೋಚನೆ ಬಂದಾಗ ಹೇಗೆ ಎಂಬುದು ಅರ್ಥವಾಗದೆ ಒದ್ದಾಡುತ್ತಿದ್ದಳು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಎಷ್ಟು ನೋವಾಗಬಹುದು ಎಂದು ನೆನೆದು ಹೆದರಿದಳು. ಎಷ್ಟು ನೋವಾಗುತ್ತದೆ ಇದರಿಂದ? ಆತ್ಮಹತ್ಯೆ ಪಾಪಕರವೆಂದು ಅದರ ಯೋಚನೆಯನ್ನು ಕೈಬಿಟ್ಟಳು. ಚಂದ್ರಶೇಖರ ಆಫೀಸ್ಗೆ ಹೋಗುವವರೆಗೂ ಮಧು ಅಡುಗೆ ಮನೆಯಿಂದ ಹೊರಗೆ ಬರುತ್ತಿರಲಿಲ್ಲ. ಅವನು ಹೋದ ನಂತರ ನೆಮ್ಮದಿಯಿಂದ ಹೊರಗೆ ಬರುತ್ತಿದ್ದಳು. ಭಾನುವಾರ ಅವಳ ಪಾಲಿಗೆ ನರಕ ಎನಿಸುತ್ತಿತ್ತು. ಚಂದ್ರಶೇಖರನಿಗೆ ಎಲ್ಲವೂ ತಿಳಿದಿತ್ತು. ತನ್ನ ಪ್ರೀತಿ ಸವಿ ಮಾತಿಗೆ ಮನ್ನಣೆ ಕೊಡದ ಮೊಂಡು ಹೆಣ್ಣನ್ನು ತನ್ನ ಒರಟುತನದಿಂದ ಜಯಿಸಿದ್ದನು. ಮೊಂಡುತನದಿಂದ ತನಗೆ ಎದುರು ಉತ್ತರ ಕೊಟ್ಟರೂ ಅವಳು ತನಗೆ ಸಂಪೂರ್ಣ ಹೆದರುತ್ತಾಳೆ ಎಂಬ ಸತ್ಯ ಅರಿತಿದ್ದನು. ಪ್ರೇಮದಿಂದ ಪಡೆಯದಿದ್ದದ್ದನ್ನು ತನ್ನ ಒರಟು ವರ್ತನೆಯಿಂದ ಪಡೆದು ಆನಂದಿಸುತ್ತಿದ್ದನು. ತಾನು ಒರಟಾಗಿ ಗದರಿಸಿದಾಗ ಬೆದರಿ ಮಗುವಿನಂತೆ ಅವಳು ನೋಡುವ ದೃಷ್ಟಿ, ತಾನು ನಿಂದಿಸಿದಾಗ ದೈನ್ಯತೆ ಕಣ್ಣೀರು ತುಂಬಿ ನೋಡುವ ಅವಳ ಸುಂದರ ನಯನಗಳು, ತಾನು ರೇಗಿಸಿದಾಗ ಕೋಪದಿಂದ ಗಲ್ಲ ಕಪೋಲಗಳು ಕೆಂಪಾಗಿ ತುಟಿ ಕಚ್ಚಿ ಕೆಚ್ಚಿನಿಂದ ನೋಡುವ ಆ ಸುಂದರ ಹೆಣ್ಣನ್ನು ನೋಡಿ ದೂರದಿಂದಲೇ ಆನಂದಿಸಿದನು. ತನ್ನದಾದರೂ ತಾನು ಕೈ ಹಾಕಲಾರದ ಆ ಸುಂದರ ಕುಸುಮವನ್ನು ದೂರದಿಂದಲೇ ತಾನು ಬಯಸುವ ರೀತಿಯಲ್ಲಿ ಆಡಿಸಿ ಆನಂದಿಸಿದನು. ಅವಳನ್ನು ವಿವಿಧ ರೀತಿಯಲ್ಲಿ ಕಾಡಿ ವಿವಿಧ ಭಂಗಿಯಲ್ಲಿ ನೋಡಿ ಕಣ್ಣು ತುಂಬಿಸಿಕೊಳ್ಳುವುದೇ ಅವನ ಪಾಲಿಗೆ ಉಳಿದ ಸುಖವಾಗಿತ್ತು. ಒಮ್ಮೆ ಮಧು ಅವನ ಬಿರುನುಡಿಗಳನ್ನು ಸಹಿಸಲಾರದೆ, ನನ್ನೇಕೆ ಈ ರೀತಿಯಾಗಿ ಬೈಯುತ್ತೀರಿ ನೀವು? ಈ ರೀತಿ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ನಿಂದಿಸುತ್ತಾ ಕೆಲಸವನ್ನು ಹೇಳಿಕೊಡುವ ಬದಲು ಹೊಡೆದಾದರೂ ಹೇಳಿಕೊಡಿ, ಸಹಿಸುತ್ತೇನೆ ಎಂದಳು. ನಿನಗೆ ಕೆಲಸ ಕಲಿಸಲು ನಾನೇಕೆ ನನ್ನ ಪ್ರತಿಜ್ಞೆಯನ್ನು ಮರೆಯಲಿ? ನಿನ್ನನ್ನು ನಾನು ಮುಟ್ಟುವುದಿಲ್ಲವೆಂದು ಮೊದಲೇ ಹೇಳಿರುವೆನಲ್ಲ. ನನ್ನಿಂದ ಈ ರೀತಿಯೇ ಹೇಳಿಕೊಡಲು ಸಾಧ್ಯ. ಮನೆ ಕೆಲಸವನ್ನು ಮೊದಲೇ ಕಲಿಯಬೇಕಿತ್ತು ನೀನು ಎಂದನು.
ಇದು ನನ್ನ ತಾಯಿಯನ್ನು ಕೇಳಬೇಕಾದ ಪ್ರಶ್ನೆ. ಮಗುವಿನಂತೆ ಹುಬ್ಬುಗಂಟಿಕ್ಕಿ ಕೆನ್ನೆ ಹುಬ್ಬಿಸಿ ಹೇಳಿದಳು. ಚಂದ್ರಶೇಖರ ರಸಿಕತೆಯಿಂದ ಅವಳ ಮುದ್ದು ಮುಖವನ್ನೇ ನೋಡುತ್ತಾ, ಓಹೋ ಹೌದಾ, ಹಾಗಿದ್ರೆ ನಿನ್ನ ತಾಯಿ ಬಹಳ ದೊಡ್ಡ ಮನುಷ್ಯಳು ಅಲ್ವೇ? ಸೊಸೆಯನ್ನು ಕೆಲಸಕ್ಕೆ ಹಾಕಿ ತಾಯಿ ಮಗಳು ಇಬ್ಬರು ಚೆನ್ನಾಗಿ ತಿಂದಿ ಊದುತ್ತಾ ಊರು ಊರು ತಿರುಗುತ್ತಿದ್ದೀರಿ. ಮಗಳನ್ನು ಅತ್ತೆಯ ಮನೆಗೆ ಕಳುಹಿಸಬೇಕೆಂಬ ಯೋಚನೆ ನಿನ್ನ ತಾಯಿಗೆ ಇರಲಿಲ್ಲವೆಂದು ತೋರುವುದು. ಬಹುಶಃ ನನ್ನ ಕೊರಳಿಗೆ ನಿನ್ನನ್ನು ಕಟ್ಟಿ ನನ್ನ ತಾಯಿಯನ್ನು ದುಡಿಸುವ ಯೋಚನೆ ಇದ್ದಿರಬೇಕು. ಪಾಪ, ನನ್ನ ತಾಯಿ ಈ ರೀತಿ ಅನಿರೀಕ್ಷಿತವಾಗಿ ಸಾಯುವವಳೆಂದು ನಾನು ಎಂದೂ ಸಹ ತಿಳಿದಿರಲಿಲ್ಲ ಎಂದನು ಅಣಕವಾಗಿ. ಅದಕ್ಕೆ ಮಧು ಕೋಪದಿಂದ ಅವನನ್ನು ನೋಡಿ, ನೋಡಿ, ನೀವು ಸದಾ ಈ ರೀತಿ ನನ್ನ ತವರನ್ನು ಹಂಗಿಸೋದ್ರಿಂದ ನನಗಾಗಲಿ ಅಥವಾ ನಿಮಗಾಗಲಿ ಯಾವ ಲಾಭನೂ ಇಲ್ಲ. ನಿಮಗೆ ನನ್ನನ್ನು ನೋಡಿದರೆ ಉರಿಯುತ್ತಿದೆ. ನಿಮಗಿಷ್ಟವಿಲ್ಲದಿದ್ದರೆ ನನ್ನನ್ನು ಈ ರೀತಿ ಹೆಜ್ಜೆ ಹೆಜ್ಜೆಗೆ ಗೋಳೊಯ್ಯುವುದಕ್ಕಿಂತ ಒಂದೇ ಬಾರಿ ಕೊಂದು ಬಿಡಿ. ಅವಳ ಕಣ್ಣಲ್ಲಿ ಆಗಲೇ ಗಂಗಾ ಭವಾನಿಯರು ಅವತರಿಸಿದ್ದರು. ದೂರದಲ್ಲಿ ಅರಳಿ ನಿಂತಿದ್ದ ಕೆಂದಾವರೆಯನ್ನು ತನಗೆ ಇಷ್ಟ ಬಂದಂತೆ ನೋಡಿ ತನ್ನ ಕಣ್ಣುಗಳ ಬಯಕೆಯನ್ನು ತೀರಿಸಿಕೊಂಡ ಚಂದ್ರಶೇಖರ ನಗುತ್ತಾ, ಛೆ, ನಿನ್ನನ್ನು ಕೊಲ್ಲುವುದೇ? ಅದು ಬಹಳ ಪಾಪಕರವಾದ ಕೆಲಸ. ನೀನು ಸಮಾಜ ಸೇವಕಿಯಲ್ಲವೇ? ಇನ್ನು ಬಹಳ ದಿನ ಬದುಕಿ ಬಾಳಬೇಕಾದವಳು. ಭಾರತ ಸ್ತ್ರೀ ರತ್ನವಲ್ಲವೇ ನೀನು? ನಿನ್ನಂತಹ ಪತಿವ್ರತಾ ಶಿರೋಮಣಿಗಳಿಂದಲೇ ದೇಶದಲ್ಲಿ ಇನ್ನು ಮಳೆ ಬೆಳೆ ಬೀಳುತ್ತಿರೋದು ಎನ್ನುತ್ತಾ ಹೊರಟು ಹೋದನು. ಅವನ ಕೊನೆಯ ವಾಕ್ಯವನ್ನು ಕೇಳಿ ಬೆಚ್ಚಿ ತಲೆ ಎತ್ತಿದಳು ಮಧು. ಭಾರತ ಸ್ತ್ರೀ ಪತಿವ್ರತ ಶಿರೋಮಣಿ, ಈ ಎರಡೂ ಪದಗಳು ಅವಳ ಅಂತರಾಳವನ್ನು ಮುಟ್ಟಿತು. ದಿನವಿಡೀ ಅದೇ ಮಾತು ಮತ್ತೆ ಮತ್ತೆ ಕೇಳಿ ಬರುತ್ತಿತ್ತು. ರಾತ್ರಿ ಮಲಗಿದಾಗಲೂ ಅದೇ ಪದಗಳು ಕಾಡತೊಡಗಿದವು. ಮಧು ನಿದ್ರೆ ಬಾರದೆ ಒದ್ದಾಡುತ್ತಿದ್ದಳು. ಬಹಳ ಹೊತ್ತಿನವರೆಗೂ ಹೊರಳಾಡುತ್ತಿದ್ದ ಅವಳಿಗೆ ಯಾವಾಗ ನಿದ್ರೆ ಬಂದಿತೆಂಬ ಅರಿವು ಸಹ ಇರಲಿಲ್ಲ. ಎಲ್ಲೆಲ್ಲಿ ನೋಡಿದರೂ ಭಯಂಕರ ಮೌನ, ಘೋರ ಕತ್ತಲೆ. ದೂರದಲ್ಲಿ ಮಿಣುಕು ದ್ವೀಪವೊಂದು ಉರಿಯುತ್ತಿತ್ತು. ಭಯಂಕರ ಕತ್ತಲಲ್ಲಿ ತುಂಬಿದ ದಾರಿ ಒಂದರಲ್ಲಿ ನಡೆಯುತ್ತಿದ್ದಳು. ದೂರದಲ್ಲಿ ಉರಿಯುವ ದ್ವೀಪವನ್ನು ಸೇರಲು ಕತ್ತಲಲ್ಲಿ ಸರಿಯಾಗಿ ದಾರಿ ಕಾಣದೆ ತತ್ತರಿಸುತ್ತಿದ್ದಳು. ಆದರೂ ಸಹ ತನ್ನ ಪ್ರಯತ್ನವನ್ನು ಬಿಡದೆ ಬೀಳುತ್ತಾ ಏಳುತ್ತಾ ಮುಗ್ಗರಿಸುತ್ತಾ ಅದನ್ನು ಸೇರುವ ಯತ್ನ ನಡೆಸುತ್ತಿದ್ದಳು. ಬಹಳ ಹೊತ್ತಿನ ಪ್ರಯತ್ನದ ನಂತರ ಬೆಳಕು ಹತ್ತಿರವಾಗತೊಡಗಿತು. ಮಧು ಉತ್ಸಾಹದಿಂದ ಅವಳ ಬಳಿ ಹೋದಳು. ದೂರದಿಂದ ಮಿಣುಕು ದ್ವೀಪದಂತೆ ತೋರುತ್ತಿದ್ದ ಆ ಬೆಳಕು ಈಗ ಹತ್ತಿರದಲ್ಲಿ ನೋಡಿದಾಗ ಭೂಮಿಯಿಂದ ಗಗನದವರೆಗೂ ಉರಿಯುವ ಜ್ವಾಲೆಯಾಗಿತ್ತು. ಕಣ್ಣು ಕೊರೆಯುವ ಅದರ ಪ್ರಕಾಶವನ್ನು ನೋಡಲಾರದ ಮಧು ಕಣ್ಣು ಮುಚ್ಚಿದಳು. ಮಧು ವಾತ್ಸಲ್ಯ ತುಂಬಿದ ಧ್ವನಿಗೆ ಕಣ್ಣು ಬಿಟ್ಟಳು. ಮಧು ಮೊದಲಿನ ಜ್ವಾಲೆ ಮಾಯವಾಗಿ ದಿವ್ಯ ತೇಜಸ್ಸಿನಿಂದ ಕೂಡಿದ ಸ್ತ್ರೀ ಓರ್ವಳು ಸರ್ವಾಲಂಕಾರ ಭೂಷಣಲಾಗಿ ನಸು ನಗುತ್ತಾ ನಿಂತಿದ್ದಳು. ಅವಳ ಕೈಯಲ್ಲಿ ತ್ರಿವರ್ಣ ಧ್ವಜವಿತ್ತು. ಮಧು ಭಕ್ತಿಯಿಂದ ಕೈ ಮುಗಿದು, ನೀನಾರು ತಾಯಿ ಎಂದು ಕೇಳಿದಳು. ನೀನು ರಾತ್ರಿ ಹಗಲು ನನಗಾಗಿ ಹಂಬಲಿಸುತ್ತಿರುವೆ ಅಲ್ಲವೇ ಮಗು? ನಾನೇ ನಿನ್ನ ಮಾತೆ ಭಾರತಿ, ಅಮ್ಮ. ಮಧು ಸಂತೋಷದಿಂದ ಚೀರುತ್ತಾ ಅವಳನ್ನು ಅಪ್ಪಿದಳು. ಮುಂದೆ ಓಡಿದಳು. ಅವಳು ತಟ್ಟನೆ ದೂರ ದೂರ ಸರಿದು, ದೂರವಿರು ಮಗು, ನಿನಗೆ ನನ್ನನ್ನು ಮುಟ್ಟುವ ಅಧಿಕಾರವಿಲ್ಲ. ನನ್ನ ಹೆಸರಿನಿಂದ ನಿನ್ನ ಕರ್ತವ್ಯವನ್ನು ಮರೆತು ನನಗೆ ಕಳಂಕ ತಂದಿರುವೆ ಎಂದಳು. ಅಯ್ಯೋ, ಇದೇನು ಅಪಚಾರದ ಮಾತು ತಾಯಿ? ನಾನು ಎಂದೂ ನಿನಗೆ ಕಳಂಕ ತಂದಿರುವೆ? ನೊಂದು ಕೇಳಿದಳು ಮಧು. ಹೌದು ಮಗು, ಅಗೋ ಅಲ್ಲಿ ನೋಡು. ಅವಳು ಬೆರಳು ತೋರಿಸಿದ ಕಡೆ ನೋಡಿದಳು ಮಧು. ಅಲ್ಲಿ ನಿರಾಭರಣವಾಗಿ ಗಗನದ ಕಡೆ ಕೆಂಗಣ್ಣಿನಿಂದ ನೋಡುತ್ತಿರುವ ಅವಳಲ್ಲಿ ಅವಳು ತನ್ನ ಪತಿಗೆ ಸಿಕ್ಕಿದ ಅನ್ಯಾಯ ನೀತಿಗಾಗಿ ನಗರವನ್ನೇ ಭಸ್ಮ ಮಾಡಿ ಪತಿವ್ರತೆಯರಲ್ಲಿ ಮೊದಲನೆಯ ಸ್ಥಾನ ಪಡೆದ ಕನ್ನಗಿ ದೇವಿ. ಅವಳ ಪಕ್ಕದಲ್ಲಿ ಗೆಲುವಿನ ನಗು ತೋರುವವಳಲ್ಲ ಅವಳೇ, ಯಮನನ್ನು ವಾದದಿಂದ ಸೋಲಿಸಿ ಪತಿಯ ಪ್ರಾಣವನ್ನೇ ಮರಳಿ ಪಡೆದ ಮಹಾಸಾಧ್ವಿ. ಅವಳ ಬಳಿ ನಿಂತಿರುವವಳೆ ಪತಿಯ ಪ್ರಾಣವನ್ನು ಕಾಪಾಡಲು ಸೂರ್ಯೋದಯವನ್ನೇ ನಿಲ್ಲಿಸಿ ಬಿಟ್ಟ ಮಹಾಸತಿ ಅನಸೂಯ. ಅದೇ ರೀತಿ ದಮಯಂತಿ, ದ್ರೌಪದಿ, ಸುಕನ್ಯಾ, ಪದ್ಮಿನಿ, ಇನ್ನು ಎಷ್ಟೋ, ಅವರೆಲ್ಲ ನನ್ನಲ್ಲಿ ಹುಟ್ಟಿ ನನಗೆ ಇತಿಹಾಸದಲ್ಲಿ ಕೀರ್ತಿಯನ್ನು ತಂದ ಮಹಾಸತಿಯರು.
ವೀರಾಂಜನೇಯರು ಇವರ ನಂತರ ಹುಟ್ಟಿದವಳು ನೀನು. ಆದರೆ ನನ್ನ ಹೆಸರು ಹೇಳಿ ನಿನ್ನ ಪತಿಯನ್ನು ಅಲಕ್ಷಿಸಿದ ದ್ರೋಹಿ ನೀನು. ಭಾರತ ಸ್ತ್ರೀಯರ ಕರ್ತವ್ಯವನ್ನು ಮರೆತು ನನಗೂ ಈ ಮಹಾಸತಿಯರಿಗೂ ಕಳಂಕವನ್ನು ತಂದಿರುವೆ. ನಿನ್ನ ಪತಿಯನ್ನು ಏಕಾಂತದಲ್ಲಿ ಬಳಲಿಸಿ ಅವನಿಗೆ ನನ್ನ ಮೇಲಿನ ಅಭಿಮಾನವನ್ನು ಹೋಗಲಾಡಿಸಿರುವೆ. ಮಗು, ಆಮೇಲೆ ಹೇಳಲಾರದೆ ಕಿವಿಯನ್ನು ಮುಚ್ಚಿ ಸಾಕಮ್ಮ, ನಿನ್ನಿಂದಲೇ ನನ್ನ ತಪ್ಪಿನ ಅರಿವಾಯಿತು. ನನ್ನನ್ನು ಚುಚ್ಚು ಮಾತಿನಿಂದ ಕೊಲ್ಲಬೇಡ. ನನ್ನನ್ನು ಕ್ಷಮಿಸಿ ನನಗೆ ದಾರಿಯನ್ನು ತೋರಿಸು. ಹೇಳಮ್ಮ, ನಾನೇನು ಮಾಡಬೇಕು ಎಂದಳು. ಅಳಲು ಆರಂಭಿಸಿದಳು. ಅಳಬೇಡ ಮಗು, ಹೋಗು. ನಿನ್ನ ಪತಿಯಿಂದ ಕ್ಷಮೆಯನ್ನು ಬೇಡು. ನಿನ್ನ ಕರ್ತವ್ಯವನ್ನು ನೀನು ಪಾಲಿಸು. ಹೋಗು ಮಗು ಎನ್ನುತ್ತಾ ಆ ಸ್ತ್ರೀಯು ಮಾಯವಾದಳು. ಮಧು ಸುತ್ತಲೂ ನೋಡಿದಳು. ಎಲ್ಲರೂ ಮಾಯ, ಎಲ್ಲೆಲ್ಲೂ ಕತ್ತಲೆ. ಮಧು ಹೆದರಿ ಅಮ್ಮ ಅಮ್ಮ ಎಂದು ಚೀರುತ್ತಾ ಕತ್ತಲಲ್ಲಿ ತತ್ತರಿಸಿ ಬಹಳ ಆಳವಾದ ಹಳ್ಳದಲ್ಲಿ ಬಿದ್ದು ಬಿಟ್ಟಳು. ತಟ್ಟನೆ ಎಚ್ಚರಗೊಂಡ ಮಧು ಎದ್ದು ಕುಳಿತಳು. ಸುತ್ತಲೂ ಕಣ್ಣು ಬಿಟ್ಟು ನೋಡಿದಳು. ತಾನು ಮಂಚದಿಂದ ಕೆಳಗೆ ಬಿದ್ದಿರುವ ಅರಿವಾಯಿತು ಅವಳಿಗೆ. ತನ್ನ ಕಣ್ಣುಗಳನ್ನು ಮುಚ್ಚಿ ನೋಡಿದಳು. ಕಣ್ಣು ಒದ್ದೆಯಾಗಿತ್ತು. ತಾನು ಇಷ್ಟು ಹೊತ್ತು ನೋಡಿದ್ದು ಕನಸೆಂದು ಅರಿಯಲು ಸ್ವಲ್ಪ ಹೊತ್ತು ಬೇಕಾಗಿತ್ತು ಅವಳಿಗೆ. ಮಧು ತಾನು ಕಂಡ ವಿಚಿತ್ರ ಕನಸಿನ ಬಗ್ಗೆ ಯೋಚಿಸುತ್ತಾ ಹಾಗೆಯೇ ಎಷ್ಟು ಹೊತ್ತು ಕುಳಿತಿದ್ದಳೋ ಅವಳಿಗೆ ತಿಳಿಯಲಿಲ್ಲ. ಯೋಚಿಸಿದಷ್ಟು ತಪ್ಪು ತನ್ನದೇ ಎನಿಸಿತು. ಮುಚ್ಚಿದ ಅವಳ ಮನ ಕಣ್ಣು ತೆರೆಯಿತು. ನಿದ್ರಿಸಿದ ಅವಳ ಹೆಣ್ಣುತನ, ಪ್ರೇಮ, ಕರ್ತವ್ಯ ಎಚ್ಚರಗೊಂಡಿತು. ತನಗಾಗಿ, ತನ್ನ ಪ್ರೇಮ ತುಂಬಿದ ಸೇವೆಗಾಗಿ ಚಂದ್ರಶೇಖರನ ಮನ ಎಷ್ಟು ಪರಿತಪಿಸುತ್ತಿದೆ ಎಂದು ನೆನೆದು ಅವಳಿಗೆ ಅಪಾರ ದುಃಖವಾಯಿತು. ಅವಳ ಹೃದಯ, ಹೋಗು, ಈಗಲೇ ಹೋಗಿ ನಿನ್ನ ಪತಿಯ ಬಳಿ ಕ್ಷಮೆ ಬೇಡು. ನಿನ್ನ ತಪ್ಪಿಗೆ ಪ್ರಾಯಶ್ಚಿತವಾಗಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಬೇಡು. ಏಳು ಮಗು ಎಂದು ಚೀರತೊಡಗಿತು. ಮಧು ಮೆಲ್ಲನೆ ಎದ್ದು ಚಂದ್ರಶೇಖರನ ಕೋಣೆಗೆ ನಡೆದಳು. ಮಂಚದ ಮೇಲೆ ಸುಖ ನಿದ್ರೆಯಲ್ಲಿ ಮುಳುಗಿದ್ದ ಅವನ ಬಳಿ ಬಂದು ನಿಂತಳು. ಮೊದಲ ಬಾರಿ ತನ್ನ ಪತಿಯ ಮುಖವನ್ನು ಕಣ್ಣು ತುಂಬ ನೋಡತೊಡಗಿದಳು. ಮಂದವಾಗಿ ಉರಿಯುತ್ತಿದ್ದ ಬೆಳಕಿನಲ್ಲಿ ಅವನ ಮುಖ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಆರೋಗ್ಯದಿಂದ ದೃಢಕಾಯವಾದ ಅವನ ದೇಹ, ಕಾಂತಿಯಿಂದ ಹೊಳೆಯುವ ಮುಖ ಅವಳಿಗೆ ಮೊದಲ ಬಾರಿ ಅವನೊಬ್ಬ ಸುಂದರ ಪುರುಷ ಎನಿಸಿತು. ಅವಳಿಗೆ ಮೊದಲ ಬಾರಿ ಅಲ್ಲಿ ಮಲಗಿರುವ ವ್ಯಕ್ತಿ ತನ್ನ ಪತಿ ಎನಿಸಿತು. ಅವನನ್ನು ನೋಡುತ್ತಾ ನೋಡುತ್ತಾ ಅದೊಂದು ಬಗೆಯ ಪ್ರೇಮ ಅಂಕುರಿಸಿತು. ಅವನ ಪತ್ನಿ ಎನಿಸಿದ ಅವಳ ಹೆಣ್ಣು ಹೃದಯದಲ್ಲಿ ಮೊದಲ ಬಾರಿ ಅಲ್ಲಿ ಮಲಗಿರುವ ಯುವಕ ತನ್ನವನು ಎನಿಸಿತು. ಅವನಂತಹ ಸುಂದರ ಯುವಕನನ್ನು ಪತಿಯಾಗಿ ಪಡೆದ ತಾನು ಭಾಗ್ಯವಂತಳೆಂಬ ಭಾವನೆ ಮೊದಲ ಬಾರಿಗೆ ಅವಳಲ್ಲಿ ತೋರಿತು. ತನ್ನ ಪತಿ ತನ್ನವನು ಎನಿಸಿದಷ್ಟು ಸಿಹಿ ಎನಿಸುತ್ತಾ ನೆನಪುಗಳು ಮರುಕಳಿಸಿದವು. ತಾನು ಅವನ ಪತ್ನಿ, ಅವನವಳು ಎಂದು ನೆನೆದು ಅವಳ ಹೃದಯದಲ್ಲಿ ಪ್ರೇಮದ ಹೊನಲು ಹರಿಯಿತು. ಅವಳಿಗೆ ಮೊದಲ ಬಾರಿ ಅವನ ವಿಶಾಲ ವೃಕ್ಷ ಬಲಿಷ್ಠ ಬಾಹುಗಳ ಆಸರೆ ಬೇಕೆನಿಸಿತು. ಇಂತಹ ಪತಿಯನ್ನು ಅಲಕ್ಷಿಸಿದನೆಂಬ ನೆನಪು ಅವಳಿಗೆ ಅಪಾರ ವೇದನೆಯನ್ನು ಉಂಟುಮಾಡಿತು. ಆ ಕ್ಷಣ ಅವನ ಕಾಲಿಗೆ ಬಿದ್ದು ಕ್ಷಮೆ ಬೇಡಬೇಕು, ಅವನ ವಿಶಾಲ ಹೃದಯದಲ್ಲಿ ಮುಖವಿಟ್ಟು ಅಳಬೇಕು ಎನಿಸಿತು. ಆದರೆ ಹೃದಯದಲ್ಲಾಗುತ್ತಿದ್ದ ಭಾವನೆಯನ್ನು ಕಾರ್ಯರೂಪಕ್ಕೆ ಇಳಿಸುವ ಧೈರ್ಯ ಅವಳಿಗೆ ಸಾಲದಾಯಿತು. ಏನೇನೋ ಹೇಳಬೇಕು ಎಂದೆನಿಸಿತು. ಏನು ಹೇಳದಾದಳು. ನೋಡುತ್ತಾ ನೋಡುತ್ತಾ ಅವನ ಸುಖ ನಿದ್ರೆಯನ್ನು ಕೆಡಿಸುವ ಮನಸ್ಸಾಗದೆ ಹಿಂದಿರುಗಿ ನಡೆದಳು. ಬಳಿಯಲ್ಲಿ ಇದ್ದ ನೀರಿನ ಚೊಂಬನ್ನು ಗಮನಿಸದೆ ಎಡವಿಬಿಟ್ಟಳು. ದೊಡ್ಡದಾಗಿ ಶಬ್ದ ಮಾಡುತ್ತಾ ನೀರು ಕೆಳಗೆ ಉರುಳಿತು. ಮಧು ಹೆದರಿ ಬಳಿಯಲ್ಲಿ ಇದ್ದ ಬೀರುವಿನ ಮರೆಯಲ್ಲಿ ಅವಿತುಕೊಂಡಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಶಬ್ದದಿಂದ ಎಚ್ಚರಗೊಂಡ ಚಂದ್ರಶೇಖರ ತಟ್ಟನೆ ಎದ್ದು ಕುಳಿತನು. ಕೆಳಗೆ ಉರುಳಿದ್ದ ನೀರಿನ ಪಾತ್ರೆಯನ್ನು ನೋಡಿ, ಥತ್, ಆ ಶನಿ ಸರಿಯಾಗಿ ಕಿಟಕಿಯ ಬಾಗಿಲನ್ನು ಸಹ ಹಾಕಲಿಲ್ಲವೆಂದು ತೋರುವುದು. ಹಾಳಾದ ಬೆಕ್ಕು, ಛೆ, ನಿದ್ರೆಯೆಲ್ಲ ಹಾಳಾಯಿತು ಎಂದು ಗೊಣಗುತ್ತಾ ಮತ್ತೆ ಮಲಗಿದನು. ಮಧು ಉಕ್ಕಿ ಬರುವ ನಗುವನ್ನು ಬಹಳ ಪ್ರಯಾಸದಿಂದ ತಡೆದುಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಮೆಲ್ಲನೆ ಕಳ್ಳ ಹೆಜ್ಜೆಯನ್ನು ಇಡುತ್ತಾ ಹೊರಗೆ ಹೊರಟಳು. ಅವಳ ಸೆರಗು ಬೀರುವಿಗೆ ಸಿಕ್ಕಿಕೊಂಡು ಎಳೆದು ತಡೆಯಿತು. ಸೆರಗನ್ನು ಬಿಡಿಸಿಕೊಳ್ಳಲು ಮೆಲ್ಲನೆ ತಿರುಗಿದ ಮಧು ಬೆಚ್ಚಿದಳು.
ಅವಳ ಸೆರಗು ಚಂದ್ರಶೇಖರನ ಹಿಡಿಯಲ್ಲಿ ಇತ್ತು. ಮಧು ಬೆಪ್ಪಾಗಿ ಹೆದರಿದ ಹಣತಿಯಂತೆ ನಿಂತಳು. ಚಂದ್ರಶೇಖರ ನೆಟ್ಟ ದೃಷ್ಟಿಯಿಂದ ಅವಳನ್ನೇ ನೋಡುತ್ತಾ, ರಾತ್ರಿಯಲ್ಲಿ ಓಡಿ ಆಡುವ ಬೆಕ್ಕು ನೀನೇ ಎಂದು ಕೇಳಿದನು. ಮಧುವಿಗೆ ಉತ್ತರ ಕೊಡಲು ತಿಳಿಯದೆ ಸುಮ್ಮನೆ ನಿಂತಳು. ಸಿಹಿಯನ್ನು ಕದ್ದ ಮಗುವಿನ ಕಳ್ಳತನ ಬಯಲಾಗಿ ಸಿಕ್ಕಿಬಿದ್ದ ಸ್ಥಿತಿ ಅವಳದ್ದಾಗಿತ್ತು. ರಾತ್ರಿಯಲ್ಲಿ ನಿನಗೆ ಏನು ಕೆಲಸ? ಇಲ್ಲಿಗೇಕೆ ಬಂದೆ ನೀನು? ಅವನ ಗಡಸು ಧ್ವನಿಗೆ ಬೆಚ್ಚಿದಳು ಮಧು. ನಂತರ ತಟ್ಟನೆ ಉಪಾಯ ಹೊಳೆದವಳಂತೆ, ನೀರು ಕುಡಿಯಲು ಬಂದೆ, ಕೈಜಾರಿ ಲೋಟ ಬಿದ್ದು ಹೋಯ್ತು ಎಂದಳು. ಓ ಹೌದಾ, ನೀರು ಕುಡಿಯೋಕೆ ನೀನು ಇಲ್ಲಿಗೆ ಬಂದಿದ್ಯಾ? ಸರಿ ಹೋಯ್ತು. ಆದರೆ ಅದಕ್ಕಾಗಿ ಅವಿತುಕೊಳ್ಳುವ ಕಾರಣ ಏನಿತ್ತು? ಶಬ್ದವಾದ್ರಿಂದ ನಿಮಗೆ ಎಚ್ಚರವಾಗಿ ಎಲ್ಲಿ ಬೈತೀರೋ ಎಂದು ಭಯವಾಯಿತು ಎಂದಳು. ಛೇ, ರಾತ್ರಿಯಾದರೂ ಸ್ವಲ್ಪ ನೆಮ್ಮದಿಯಿಂದ ನಿದ್ರಿಸೋಣ ಎಂದರೆ ಈ ಮನೆಯಲ್ಲಿ ಅದಕ್ಕೂ ಸಹ ಸಮಯವಿಲ್ಲ ಎನ್ನುತ್ತಾ ಮಲಗಿದನು. ಬದುಕೆದೆಯ ಬಡ ಜೀವವೇ ಎಂದುಕೊಂಡು ನೆಮ್ಮದಿಯಿಂದ ಹೊರಗೆ ಹೋದಳು ಮಧು. ಕೆಲವು ದಿನಗಳಿಂದ ಮಧುವಿನಲ್ಲಾದ ಬದಲಾವಣೆಯನ್ನು ಗಮನಿಸಿದ ಚಂದ್ರಶೇಖರ ಈಗೆಲ್ಲ ಅವಳು ಮೊದಲಿನಂತೆ ಅವನೊಂದಿಗೆ ಹೆಚ್ಚು ವಾದಿಸುತ್ತಿರಲಿಲ್ಲ. ಅವನೇನು ಹೇಳಿದರೂ ಒರಟಾಗಿ ಎದುರು ಸವಾಲು ಹಾಕುತ್ತಿದ್ದ ಮಧು ಈಗ ಅವನೇನು ಹೇಳಿದರೂ ಮೌನವಾಗಿ ಇರುತ್ತಿದ್ದಳು. ಇಲ್ಲದಿದ್ದರೆ ವಿನಯದಿಂದ ಉತ್ತರಿಸುತ್ತಿದ್ದಳು. ಮೊದಲು ಅವನನ್ನು ನೋಡಿದರೆ ಸಿಡಿಮಿಡಿಗೊಂಡು ಮುಖ ಗಂಟಿಕ್ಕುತ್ತಿದ್ದಳು. ಈಗ ಅವನನ್ನು ನೋಡಿದರೆ ಅವಳ ಮುಖ ಕಮಲ ಅರಳಿದಂತೆ ಅರಳುತ್ತಿತ್ತು. ಆದರೆ ಅವಳ ಬದಲಾವಣೆಯ ಕಾರಣವನ್ನು ಚಂದ್ರಶೇಖರನಿಂದಲೂ ಊಹಿಸಲು ಆಗಲಿಲ್ಲ. ಅವನು ಮೊದಲಿನಂತೆಯೇ ಇದ್ದನು. ಮಧು ತನ್ನ ಹೃದಯದ ಮಾತನ್ನು ಅವನೊಂದಿಗೆ ಹೇಳಲಾರದೆ ತತ್ತರಿಸಿದಳು. ಅವನೊಂದಿಗೆ ಏನೇನೋ ಹೇಳುವ ತವಕವಾಗುತ್ತಿತ್ತು. ಆದರೆ ಅವನು ಎದುರು ಬಂದರೆ ನಾಲಿಗೆ ಹೊರಳದೆ ಹೃದಯದ ಮಾತು ಅಲ್ಲೇ ಉಳಿಯುತ್ತಿತ್ತು. ಬಾಯಿಯಿಂದ ಹೇಳಲಾಗದ್ದನ್ನು ಕೈಯಿಂದ ಪ್ರಯತ್ನಿಸಿದಳು. ಪ್ರತಿಯೊಂದು ಕೆಲಸವನ್ನು ಬಹಳ ಆಸಕ್ತಿಯಿಂದ ಶ್ರದ್ಧೆ ವಹಿಸಿ ಮಾಡುತ್ತಿದ್ದಳು. ಅವನ ಕೆಲಸವನ್ನು ಮಾಡುವುದರಲ್ಲಿ ಅದೊಂದು ಬಗೆಯ ಸುಖವನ್ನು ಅನುಭವಿಸಿದಳು. ಅವನ ಸೇವೆ ಅವಳಿಗೆ ಬಹಳ ಪ್ರಿಯವೆನಿಸಿತು. ಆದರೆ ಚಂದ್ರಶೇಖರ ಒಮ್ಮೊಮ್ಮೆ ತನ್ನ ಕೆಲಸಕ್ಕೆ ಕೈ ಹಾಕುವ ಅವಳನ್ನು ಒರಟಾಗಿ ಮಾತನಾಡಿ ದೂರ ಮಾಡುತ್ತಿದ್ದನು. ಆಗ ಮಧುವಿಗೆ ಬಹಳ ದುಃಖವೆನಿಸುತ್ತಿತ್ತು. ತಾನು ಬೇಡವಾದರೆ ದೂರದಿಂದಾದರೂ ತನ್ನ ಸೇವೆಯನ್ನು ಸ್ವೀಕರಿಸಬಾರದೆ ಎಂದು ಮನಸ್ಸು ಮಿಡಿಯುತ್ತಿತ್ತು. ಆದರೆ ಬಾಯಿ ತೆರೆದು ಏನು ಹೇಳಲಾರದೆ ಒದ್ದಾಡುತ್ತಿದ್ದಳು. ಅವನು ಇಲ್ಲದೆ ಇದ್ದಾಗ ಅವನ ಬಟ್ಟೆಗಳನ್ನು ಒಗೆದು ಅವನ ಬೂಟ್ಸ್ಗೆ ಪಾಲಿಷ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಮಾಡುವುದರ ಜೊತೆಗೆ ತನ್ನ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದಳು. ಆ ಆಸೆಗೆ ಪ್ರತಿಫಲವಾಗಿ ಅವನ ಕರುಣೆ ಪ್ರೇಮವನ್ನು ಬಯಸುವ ಅವಳ ಹೆಣ್ಣು ಹೃದಯಕ್ಕೆ ಸಿಕ್ಕುವ ಫಲ ಅವನ ಕಟು ಕುಹಕ ವ್ಯಂಗ್ಯ ಮಾತುಗಳು. ಆದ್ದರಿಂದ ಅವಳ ಮನ ನೊಂದರೂ ಸಹ ಒಮ್ಮೊಮ್ಮೆ ತನ್ನನ್ನು ಬೈಯುವ ಯುವಕ ತನ್ನ ಪತಿ, ತನ್ನವನು ಎನಿಸುತ್ತಿತ್ತು. ಲಜ್ಜೆ ಎಂದರೇನು ಎಂದು ಅರಿಯದ ಮಧುವಿಗೆ ಅವನು ತನ್ನ ಬಳಿಯಿಂದ ಹಾದು ಹೋಗುವಾಗ ಅದೇನೋ ಒಂದು ವಿಧವಾದ ಲಜ್ಜೆ ದುಗುಡ ಉಂಟಾಗುತ್ತಿತ್ತು. ಮೊದಲು ದಿಟ್ಟತನದಿಂದ ಅವನ ಕಣ್ಣುಗಳನ್ನು ದಿಟ್ಟಿಸುತ್ತಿದ್ದ ಅವಳ ಕಣ್ಣುಗಳು ಈಗ ಅವನ ನೋಟವನ್ನು ಸಹ ಎದುರಿಸಲಾರದೆ ತಗ್ಗುತ್ತಿತ್ತು. ಹೌದು, ಮೊದಲು ಏನೂ ಇಲ್ಲದ ಅರ್ಥ ಈಗ ಅವನ ಕಣ್ಣುಗಳಲ್ಲಿ ಇರುವಂತೆ ಭಾಸವಾಯಿತು. ತನ್ನ ಈ ವಿಚಿತ್ರ ಬದಲಾವಣೆಯನ್ನು ನೆನೆದು ಅವಳಿಗೆ ಆಶ್ಚರ್ಯವಾಗುತ್ತಿತ್ತು. ತನ್ನನ್ನು ಅರ್ಥ ಮಾಡಿಕೊಳ್ಳದ ಚಂದ್ರಶೇಖರನ ಮೇಲೆ ಅಪಾರ ಕೋಪ ಉಂಟಾಗುತ್ತಿತ್ತು. ಆದರೆ ಅರ್ಥ ಮಾಡಿಸುವುದು ಹೇಗೆ? ಇದಕ್ಕೆ ಉತ್ತರ ಕಾಣದೆ ಪರಿತಪಿಸಿದಳು. ಸಂಜೆಯಾದರೆ ಅವಳ ಮನ ಅವನ ಬರುವಿಕೆಗಾಗಿ ಕಾಯತೊಡಗುತ್ತಿತ್ತು. ಬಾಗಿಲು ತಟ್ಟುವ ಶಬ್ದ ಕೇಳಿದರೆ ಅವಳ ಎದೆ ಹೊಡೆದುಕೊಳ್ಳತೊಡಗುತ್ತಿತ್ತು. ಬಾಗಿಲನ್ನು ತೆರೆಯುವಾಗ ಏನೋ ಒಂದು ಬಗೆಯ ಉತ್ಸಾಹ, ತನ್ನವನು ತನ್ನ ಪತಿಯ ಮುಖವನ್ನು ಕಾಣುವ ಆತುರ. ಬಾಗಿಲು ತೆಗೆದೊಡನೆ ಆಸೆ ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಳು. ಅವನು ಒಂದೇ ಒಂದು ಬಾರಿ ತನ್ನ ಕಡೆ ನೋಡಿ ಪ್ರೀತಿಯಿಂದ ನಗಬಾರದೆ ಅವಳ ಮನ ಚಡಪಡಿಸುತ್ತಿತ್ತು. ಆದರೆ ಅವನು ಒಮ್ಮೆಯೂ ಸಹ ಅವಳ ಕಡೆ ನೋಡದೆ ಒಳಗೆ ಹೋಗುವುದನ್ನು ನೋಡಿ ಅವಳ ಉತ್ಸಾಹ ತಣ್ಣಗಾಗಿ ಮುಖ ಬಾಡಿ ಹೋಗುತ್ತಿತ್ತು. ಅವನು ಪದ್ಧತಿಯಂತೆ ಸಂಜೆ ವಿಹಾರಕ್ಕೆ ಹೊರಟರೆ ಮನೆ ಸೇರುವುದು 8 ಗಂಟೆ ಆಗುತ್ತಿತ್ತು. ಅವನು ಹೋದರೆ ಸಾಕು ಎಂದು ಕಾಯುತ್ತಿದ್ದ ಮಧು ಅವನು ಹೊರಟರೆ ಅಯ್ಯೋ ಹೋಗ್ತಿದಾರಲ್ಲ ಎಂದು ಎನಿಸುತ್ತಿತ್ತು. ಅವನೊಂದಿಗೆ
ಗೇಟಿನವರೆಗೂ ಬಂದು ಅವನು ಹೋಗುವುದನ್ನು ಮಂಕಾಗಿ ನೋಡುತ್ತಾ ನಿಲ್ಲುತ್ತಿದ್ದಳು. ಅವಳಿಗೆ ತನ್ನ ಪ್ರಪಂಚವೇ ತನ್ನನ್ನು ತೊರೆದು ಹೋಗುವಂತೆ ಭಾಸವಾಗುತ್ತಿತ್ತು. ಉಲ್ಲಾಸದಿಂದ ಸಂಜೆ ವಿಹಾರಕ್ಕೆ ಹೊರಡುವ ದಂಪತಿಗಳನ್ನು ಆಸೆ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದಳು. ತನಗೆ ಇಲ್ಲದ ಭಾಗ್ಯ ಎಲ್ಲರೂ ಪಡೆದಿದ್ದಾರೆ ಎನಿಸುತ್ತಿತ್ತು. ಮರುಕ್ಷಣ ಮಧುವಿನ ಮತ್ಸರದಿಂದ ಒಳಗೆ ಹೋಗುತ್ತಿದ್ದಳು. ಮತ್ತೆ ಹೊರಗೆ ಹೋಗುವ ಯೋಚನೆಯನ್ನು ಬಿಟ್ಟು ಮೂಲೆ ಒಂದರಲ್ಲಿ ಕುಳಿತು ಹಗಲುಗನಸು ಕಾಣುತ್ತಿದ್ದಳು. ಚಂದ್ರಶೇಖರನ ಆಗಮನವಾದ ನಂತರ ತಾನು ಕಂಡದ್ದು ಕೇವಲ ಭ್ರಮೆ ಎನಿಸಿ ವೇದನೆಗೊಳ್ಳುತ್ತಿದ್ದಳು. ಈ ಯೋಚನೆಯಲ್ಲಿ ಅವಳು ಕೃಶವಾಗತೊಡಗಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.